ನಮ್ಮ ಲೈಫಲ್ಲಿ ನಾವು ಕೆಲವೊಂದು ವಿಷಯಗಳನ್ನ ಕೇವಲ ಚಿಕ್ಕ ವಿಷಯಗಳು ಅಥವಾ ಇದೇನು ಕೆಲಸಕ್ಕೆ ಬರಲ್ಲ ಅಂತ ಈಸಿಯಾಗಿ ಇಗ್ನೋರ್ ಮಾಡಿಬಿಡ್ತೀವಿ. ಆದರೆ ಆ ಚಿಕ್ಕ ವಿಷಯಗಳೇ ಎಷ್ಟೋ ಸರಿ ನಮಗೆ ಥ್ರೆಟನ್ ಆಗೋ ಸಂದರ್ಭಗಳಿಂದ ಸೇವ್ ಮಾಡುತ್ತೆ. ಸೊ ಮಾರಲ್ ಆಫ್ ದ ಸ್ಟೋರಿ ಈಸ್, ನಾವು ಲೈಫಲ್ಲಿ ಯಾವುದೋ ವಸ್ತುನಾಗಲಿ ಅಥವಾ ಯಾವುದೇ ವಿಷಯಗಳನ್ನಾಗಲಿ ಇಗ್ನೋರ್ ಮಾಡೋಕ್ಕಿಂತ ಮುಂಚೆ ಅದ್ರ ಬಗ್ಗೆ ಒಂದ್ಸರಿ ತಿಳ್ಕೊಳ್ಳೋದು ಒಳ್ಳೆಯದು. ಸೊ ಈ ಥರ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ, ಖುಷಿಯಾಗಿದ್ದೀರಾ ಅಂತ ಅನ್ಕೋತೀನಿ. ಹಾಗೆ ಇನ್ನು ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಕೊನೆವರೆಗೆ ನೋಡಿ. ಓಕೆ, ಇವತ್ತಿನ ವಿಡಿಯೋ ಬಂದು ಎಸ್ಪೆಷಲಿ ವುಮೆನ್ಸ್, ಲೇಡೀಸ್ಗೋಸ್ಕರ. ವುಮೆನ್ ಸೇಫ್ಟಿ ಆಗಿರ್ಬೋದು. ಸೊ ಅದ್ರ ಬಗ್ಗೆ ಒಂದು ಕಾನ್ಸೆಪ್ಟ್ ತಗೊಂಡು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ತುಂಬ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಸಮಾಜ ಹೇಗಾಗ್ಬಿಟ್ಟಿದೆ ಅಂದರೆ, ಕೆಲವು ಹೆಣ್ಮಕ್ಳು ಹೊರಗಡೆ ಹೋಗಿ ದುಡಿಯೋಕ್ಕೆ ಹೆದರ್ಕೋತಾರೆ. ಇನ್ನು ಕೆಲವರು ರಾತ್ರಿ ಟೈಮಲ್ಲಿ ಆಚೆ ಕಡೆ ಹೋಗೋಕ್ಕೆ ಹೆದರ್ಕೊತಾರೆ. ಇಫ್ ಇನ್ ಕೇಸ್ ಏನು ಎಮರ್ಜೆನ್ಸಿ ಇದ್ರೂ ಕೂಡ ಅವ್ರಿಗೆ ಜೊತೆಗೆ ಯಾರಾದರೂ ಇರಬೇಕು ಹೊರಗಡೆ ಹೋಗೋಕ್ಕೆ. ಸೊ ಆ ಥರ ಪರಿಸ್ಥಿತಿ ಬಂದಿದೆ. ಇನ್ನು ಕೆಲವರು ಮನೆಯಲ್ಲಿ ಒಬ್ಬರೇ ಇರೋಕ್ಕೆ ಹೆದರ್ಕೊತಾರೆ. ಇದ್ದಾರೆ, ಖಂಡಿತವಾಗಿ ನಾನೇ ಇದ್ದೀನಿ. ಮನೇಲಿ ಒಬ್ಬಳೇ ಇರೋಕ್ಕೆ, ಹೊರಗಡೆ ಒಬ್ಬಳೇ ಹೋಗೋಕ್ಕೆ ತುಂಬಾ ಹೆದರ್ಕೊತೀನಿ. ಯಾಕೆ ಅಂತ ಇವರು ತಮ್ಮ ಮಕ್ಕಳನ್ನ ಸ್ಕೂಲ್ಗೆ ಬಿಟ್ಟು ಬಂದು ಪಿಕಪ್ ಮಾಡುವಾಗ 5 ನಿಮಿಷ ಲೇಟ್ ಆದರೆ ಏನಾಗುತ್ತೋ. ಸೊ ಈ ಥರ ಎಲ್ಲ ಭಯದಲ್ಲಿ ಜೀವನ ಮಾಡ್ತಾ ಇದ್ದಾರೆ. ಎಷ್ಟೋ ಕಡೆ ಇದು ನಡೀತಾ ಇದೆ. ಸೊ ನಾನು ಹೇಳೋದೇನೆಂದರೆ, ಜೀವನದಲ್ಲಿ ಭಯ ಇರಬೇಕು, ಆದರೆ ಜೀವನನೇ ಭಯ ಆಗಬಾರ್ದು. ಸೊ ನಾವು ಹೆಣ್ಮಕ್ಳು ಖಂಡಿತವಾಗ್ಲೂ ಎಜುಕೇಟೆಡ್ಸ್ ಆಗಿರ್ತೀವಿ, ಚೆನ್ನಾಗಿ ಓದ್ತೀವಿ, ಎಲ್ಲದ್ರ ಬಗ್ಗೆನೂ ಮಾಹಿತಿ ತಿಳ್ಕೊಂಡಿರ್ತೀವಿ, ಹಾಗೆ ನಮಗೆ ಹ್ಯಾಂಡಲ್ ಮಾಡೋ ರೀತಿನೂ ಕೂಡ ಗೊತ್ತಿರುತ್ತೆ. ಆದರೆ ಇಲ್ಲೊಂದು ಪಾಯಿಂಟ್ ಇದೆ, ಅದೇನಂದರೆ ಅಸಹಾಯಕತೆ. ಆ ಕ್ಷಣದಲ್ಲಿ, ಆ ಸಿಚುವೇಶನಲ್ಲಿ ಏನು ಮಾಡಬೇಕು ಅನ್ನೋದನ್ನು ತೋಚದೆ ನಾವು ಅಸಹಾಯಕರಾಗ್ಬಿಡ್ತೀವಿ. ಸೊ ನಮಗೆ ಹೆಲ್ಪ್ಗೆ ಯಾರು ಬೇಕಾಗುತ್ತೆ. ಸೊ ಇದೇ ಟಾಪಿಕ್ನ ಇಟ್ಕೊಂಡು ನಾನು ಈ ವಿಡಿಯೋನ ಮಾಡ್ತಾ ಇರೋದು. ಸೊ ಹೆಲ್ಪ್ ಲೈನ್ಸ್ ಬಗ್ಗೆ ನಾನು ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾವ್ಯಾವ ಥರ ಹೆಲ್ಪ್ ಲೈನ್ಸ್ ಇದೆ, ನಿಮಗೆ ಅದರಿಂದ ಯಾವ್ಯಾವ ಥರ ಯೂಸ್ ಆಗುತ್ತೆ, ಎಸ್ಪೆಷಲಿ ಫಾರ್ ವುಮೆನ್ಸ್. ಕರ್ನಾಟಕ ಸರ್ಕಾರದವರು ಸುಮಾರು ಹೆಲ್ಪ್ ಲೈನ್ ವ್ಯವಸ್ಥೆಗಳನ್ನು ಎಸ್ಪೆಷಲಿ ಫಾರ್ ಹೆಣ್ಣು ಮಕ್ಕಳಿಗೆ ಅಂತಲೇ ಮಾಡಿದ್ದಾರೆ. ಸೊ ಈ ಹೆಲ್ಪ್ ಲೈನ್ಗಳ ಬಗ್ಗೆ ಸುಮಾರು ಜನಕ್ಕೆ ಮಾಹಿತಿ ಇಲ್ಲ, ತಿಳ್ಕೊಳ್ಳೋ ಅಂದರೆ ಇಂಟ್ರೆಸ್ಟ್ನೂ ಕೂಡ ಕೆಲವರು ತೋರಿಸಲ್ಲ. ಇದರಿಂದ ನಮಗೇನು ಯೂಸ್ ಆಗುತ್ತೆ ಅಂತ ಅಟ್ಲೀಸ್ಟ್ ಅದರ ಒಂದು ನಾಲೆಡ್ಜ್ ಇದ್ದರೆ ನಮಗೆ ಯಾವ ಟೈಮಲ್ಲಾದರೂ ಇದು ಯೂಸ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ನಾನು ಫಸ್ಟೇ ಹೇಳ್ದಂಗೆ ಚಿಕ್ಕ ವಿಷಯಗಳನ್ನ ಒಂದೊಂದ್ಸರಿ ಇಗ್ನೋರ್ ಮಾಡಿಬಿಡ್ತೀವಿ. ಅದ್ರ ಬಗ್ಗೆ ಅಟ್ಲೀಸ್ಟ್ ಒಂದು ಮಿನಿಮಮ್ ನಾಲೆಡ್ಜನ್ನು ನಾವು ಇಟ್ಕೊಂಡ್ರೆ ನಮ್ಮ ಎಂಥ ಥ್ರೆಟನ್ ಸಂದರ್ಭ, ಈಗ ಸುರಕ್ಷತೆಗೆ ಅಂತಲೇ ಹೆಲ್ಪ್ ಲೈನ್ಸ್ಗಳನ್ನು ಮಕ್ಕಳಿಗೆ ಮತ್ತು ಮಹಿಳೆಯರಿಗೆ ಬಿಟ್ಟಿದ್ದಾರೆ. ಯಾಕೆ ಅಂದರೆ ನಾವು ಯೂಸ್ ಮಾಡ್ಕೊಳ್ಳಿ ಅಂತ. ಪರ್ಟಿಕ್ಯುಲರ್ ಆಗಿ ಚಿಲ್ಡ್ರನ್ಸ್ಗೆ ಹಾಗೆ ವುಮೆನ್ಸ್ಗೆ ಅಂತ ನೋಡ್ತಾ ಹೋಗೋಣ. ಮಾಡ್ತಿರೋ ಉದ್ದೇಶ ಇಷ್ಟೇ, ನಿಮಗೆ ಇಫ್ ಇನ್ ಕೇಸ್ ಏನಾದರೂ ಎಮರ್ಜೆನ್ಸಿ ಪ್ರಾಬ್ಲಮ್ಸ್ ಆದಾಗ ಈ ಹೆಲ್ಪ್ ಲೈನ್ ನಂಬರ್ಗಳು ನಿಮಗೆ ಖಂಡಿತವಾಗ್ಲೂ ಸಹಾಯಕ್ಕೆ ಬರ್ತವೆ, ನಿಮಗೆ ರಕ್ಷಣೆ ಮಾಡ್ತವೆ ಅನ್ನೋ ಉದ್ದೇಶದಿಂದ ಇದನ್ನು ನೀವು ಇದ್ರ ಬಗ್ಗೆ ಮಾಹಿತಿನ ತಿಳ್ಕೊಳ್ಳಿ ಅಂತ ಹೇಳ್ತಾರೆ. ಎಲ್ಲರಿಗೂ ಚಿಕ್ಕ ವಯಸ್ಸಿಂದ ಗೊತ್ತಿರೋದು ಇದೆರಡೇ ನಂಬರ್ಸು, ಒಂದು 100, ಇನ್ನೊಂದು 108. ಸೊ 100 ಬಂದು ನಾವು 100ಗೆ ಕಾಲ್ ಮಾಡಿದ್ರೆ ಪೊಲೀಸಿಂದ ನಮಗೆ ಏನಾದ್ರು ಕಂಪ್ಲೇಂಟ್ಸ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಇನ್ನು 108 ಅಂತ ಬಂದರೆ ನಮಗೆ ಹೆಲ್ತಲ್ಲಿ ಏನಾದರೂ ಇಶ್ಯೂ ಆದರೆ ಆಂಬುಲೆನ್ಸ್ ಬಂದು ನಮಗೆ ಹೆಲ್ಪ್ ಮಾಡುತ್ತೆ ಅಂತ. ಆದರೆ ನಿಮಗೆ ಗೊತ್ತಿದೆಯಾ 112 ಅನ್ನೋ ಇನ್ನೊಂದು ಪವರ್ಫುಲ್ ನಂಬರ್ ಇದೆ ಅಂತ. 112ದ ವಿಶೇಷತೆಗಳು ಏನು? ಈಗ ನಿಮ್ಗೇನಾದರೂ ಚೈನ್ ಸ್ನ್ಯಾಚಿಂಗ್ ಎಕ್ಸಾಂಪಲ್ ತಗೊಳ್ಳೋದಾದರೆ, ಚೈನ್ ಸ್ನ್ಯಾಚಿಂಗ್ ಇರ್ಬೋದು, ಇಲ್ಲಾಂದರೆ ನಿಮಗೆ ಪಬ್ಲಿಕಲ್ಲಿ ಯಾರೋ ಹೊಡೆದ್ರು ಅಥವಾ ಏನಾದರೂ ಗಲಾಟೆ ಆಯಿತು, ಆ ಥರ ಇದ್ದಾಗ ನೀವು ನಿಮ್ಮ ಏರಿಯಾ ಸರೌಂಡಿಂಗ್ ಬರೋ ಸ್ಟೇಷನ್ಗೆ ಹೋಗಿ ಪೊಲೀಸ್ಗೆ ಕಂಪ್ಲೇಂಟ್ ಕೊಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಇಫ್ ಇನ್ ಕೇಸ್ ಸಡನ್ ಆಗಿ ನಿಮಗೆ ಆನ್ ಸ್ಪಾಟ್ ನೀವು ಎಲ್ಲಿದ್ರೆ ಅಲ್ಲೇ ಪ್ರಾಬ್ಲಮ್ ಆಯಿತು ಅಂತ ಅಂದರೆ ನೀವು 112ಗೆ ಕಾಲ್ ಮಾಡಿದ್ರೆ ಪೊಲೀಸ್ ನೀವು ಎಲ್ಲಿರ್ತಾರೋ ಅಲ್ಲೇ ಬಂದು ನಿಮಗೆ ಸಹಾಯ ಮಾಡ್ತಾರೆ. ಇನ್ನು 112 ಬಗ್ಗೆ ಇನ್ನೂ ಜಾಸ್ತಿ ಹೇಳಬೇಕು ಅಂದರೆ ಇದು ಕೂಡ 24/7 ಇರುತ್ತೆ. ನಿಮಗೆ ಎಲ್ಲೇ ಎಷ್ಟೊತ್ತಲ್ಲೇ ಏನೇ ಪ್ರಾಬ್ಲಮ್ ಆದ್ರೂ ನೀವು ಜಸ್ಟ್ 112ಗೆ ಡಯಲ್ ಮಾಡಿದ್ರೆ ಸಾಕು, ನಿಮ್ಮ ಲೊಕೇಶನ್ಗೆ ಪೊಲೀಸ್ ಅವರು ಬಂದು ನಿಮಗೆ ಹೆಲ್ಪ್ ಮಾಡ್ತಾರೆ, ಸಹಾಯ ಮಾಡ್ತಾರೆ. ಈ ಬೇಸಿಕ್ ಹೆಲ್ಪ್ ಲೈನ್ಗಳ ಬಗ್ಗೆ ಎಲ್ಲರಿಗೂ ಎಲ್ಲರ ಮನೆಯಲ್ಲೂ ಅವೇರ್ನೆಸ್ ಇದ್ದರೆ ಏನಾದರೂ ಸಡನ್ ಪ್ರಾಬ್ಲಮ್ಸ್ ಬಂದಾಗ
ಏನು ಭಯ ಇಲ್ಲದೆ ಸಿಚುವೇಶನ್ನ ಹ್ಯಾಂಡಲ್ ಮಾಡಬಹುದು. 112 ನಂಬರ್ ಬಿಟ್ಟರೆ ಇನ್ಯಾವುದಾದ್ರೂ ಹೆಲ್ಪ್ ಮಾಡೋವಂತಹ ಹೆಲ್ಪ್ ಲೈನ್ ನಂಬರ್ಸ್ಗಳಿದೆ, ಎಸ್ಪೆಷಲಿ ವುಮೆನ್ಸಿಗೆ ಅಂತ ಹೇಳಿದ್ರೆ 181 ಇದೆ ಮತ್ತು 1091 ಇದೆರಡೂ ಕೂಡ ವುಮೆನ್ಸಿಗೆ ತುಂಬಾ ಹೆಲ್ಪ್ ಮಾಡುತ್ತೆ. ನಾವು ಇಲ್ಲಿಗೆ ಕಾಲ್ ಮಾಡಿ ನಮ್ಮ ಏನೋ ಪ್ರಾಬ್ಲಮ್ಸ್ ಆದರೆ ಸೊ ಇದನ್ನು ನಾವು ಹೇಳಿದ್ರೆ ಅವರು ನಮಗೆ ಪ್ರಾಬ್ಲಮ್ಗೆ ಖಂಡಿತವಾಗ್ಲೂ ಸೊಲ್ಯೂಷನ್ ಕೊಡ್ತಾರೆ. ನಿಮ್ಗೆ ಏನಾದರೂ ಹ್ಯಾರಾಸ್ಮೆಂಟ್ ಆಗಲಿ, ಎಲ್ಲೇ ಏನಾದರೂ ಸ್ನ್ಯಾಚಿಂಗ್ ಆಗಲಿ, ಏನೇ ಪ್ರಾಬ್ಲಮ್ ಆಗಲಿ, ನೀವು ಈ ಹೆಲ್ಪ್ ಲೈನ್ ನಂಬರ್ಸ್ಗಳನ್ನು ಯೂಸ್ ಮಾಡಿಕೊಂಡು ನಿಮ್ಮನ್ನು ನೀವು ರಕ್ಷಣೆ ಮಾಡ್ಕೋಬಹುದು. ಸೊ ಇವಿಷ್ಟು ಇವತ್ತಿನ ಹೆಲ್ಪ್ ಲೈನ್ ನಂಬರ್ಸ್ಗಳ ಬಗ್ಗೆ ಇದ್ದ ಮಾಹಿತಿ. ಈ ವಿಡಿಯೋ ನಿಮಗೆ ಖಂಡಿತವಾಗೂ ಇಷ್ಟ ಆಗೇ ಆಗಿರುತ್ತೆ. ಇದನ್ನು ನೀವು ಮಿಸ್ ಮಾಡದೆ ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಯಾಕೆಂದರೆ ಇದ್ರ ಬಗ್ಗೆ ಅವೇರ್ನೆಸ್ ಇಟ್ಕೊಳ್ಳೇಬೇಕು. ನಿಮ್ಮ ಮನೇಲಿ ಚಿಕ್ಕ ಚಿಕ್ಕ ಮಕ್ಕಳು, ಹೆಣ್ಣು ಮಕ್ಕಳು, ನಿಮ್ಮ ಮನೇಲಿ ದೊಡ್ಡವರು, ಹೆಂಗಸರು ಯಾರೋ ಹೊರಗಡೆ ಹೋಗಲಿ, ಸೊ ಯಾರಿಗೆ ಏನೇ ಪ್ರಾಬ್ಲಮ್ ಆದ್ರೂ ಅವರೇನೆ ತಮ್ಮನ್ನ ತಾವು ರಕ್ಷಣೆ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಸೊ ಇದೆಲ್ಲ ತಿಳ್ಕೊಳ್ಳೋ ಅವಶ್ಯಕತೆ ಖಂಡಿತವಾಗ್ಲೂ ಇದೆ. ಸೊ ಇವತ್ತಿನ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಸೊ ಚೈಲ್ಡ್ ಹೆಲ್ಪ್ ಲೈನ್ ಅಂತ ಬಂದರೆ ಇದು 24/7 ಕೂಡ ಅವೈಲಬಲ್ ಇರುತ್ತೆ. 1098 ನಾನು ಇಲ್ಲಿ ಡಿಸ್ಪ್ಲೇಲಿ ಹಾಕ್ತಾ ಇರ್ತೀನಿ, ಸೊ ನೀವು ನೋಡ್ಕೊಬಹುದು. ನಿಮ್ಮ ಮನೆಯಲ್ಲಿ ಯಾರೇ ದೊಡ್ಡವರಿದ್ರು ದಯವಿಟ್ಟು ನಿಮ್ಮ ಮಕ್ಕಳಿಗೆ ಇದ್ರ ಬಗ್ಗೆ ಒಂದು ಅವೇರ್ನೆಸ್ನ ಕೊಡಿ. ಯಾಕೆಂದರೆ ಯಾವ ಟೈಮಲ್ಲಿ ಏನು ಪ್ರಾಬ್ಲಮ್ ಆಗುತ್ತೆ ಅಂತ ಕೆಲವೊಂದ್ಸರಿ ಹೇಳೋಕ್ಕಾಗಲ್ಲ. ಸೊ ಈ ಥರ ನಮ್ಮ ಹತ್ರ ಫೋನ್ ಇದೀಗ ಮಕ್ಕಳಿಗೆ ಯೂಶಲಿ ಸ್ಕೂಲ್ಗೆ, ಕಾಲೇಜಸ್ಗೆ ಹೋಗಬೇಕಾದ್ರೆ ಫೋನ್ ಕೊಟ್ಟೇ ಕೊಡ್ತೀವಿ. ಸೊ ಇದ್ರ ಬಗ್ಗೆನೂ ಒಂದು ಅವೇರ್ನೆಸ್ ಕೊಟ್ಟರೆ ಅವ್ರಿಗೇನಾದರೂ ಪ್ರಾಬ್ಲಮ್ ಆದಾಗ ಸಡನ್ ಆಗಿ ಇದಕ್ಕೆ ಅವರು ಕಾಲ್ನ ಮಾಡಬಹುದು. ಇನ್ನು ಹೆಚ್ಚಿನ ವಿಡಿಯೋಗಳಿಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ.